ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನು ರಾಧಿಕಾ. ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮ ಸಾಗಾ ಭಜನಾ ಮಂಗಲೋತ್ಸವಕ್ಕೆ 60ರ ಸಂಭ್ರಮ. ವೀಕ್ಷಕರೇ, ನಮ್ಮ ಇಂದಿನ ಅತಿಥಿಯಾಗಿ ಸತೀಶ್ ಶೆಟ್ಟಿಗರ್ ಸಾಣೆಕಲ್ಲು ತೋಟ ಇವರು ಸಾಗಾ ಭಜನಾ ಮಂಗಲೋತ್ಸವದ ಕುರಿತಾಗಿ ಹಾಗೂ ಕ್ಷೇತ್ರ ಪರಿಚಯದ ಕುರಿತಾಗಿ ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ಬನ್ನಿ ಅವರ ಜೊತೆ ಮಾತನಾಡುವ. ಸರ್ ನಮಸ್ಕಾರ. ನಮಸ್ತೆ. ನೋಡಿ, ಈಗ ಮಾರುತಿ ಬೆಟ್ಟದಲ್ಲಿ ವೀರಮಾರುತಿ ಭಜನಾ ಮಂಡಳಿ ಇರುವಂತಹ ಜಾಗ ನಿಜವಾಗಿ ಅದು ಕಾಡಿನ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ಉಂಟು. ಸುಂದರವಾದ ಪ್ರದೇಶ. ಅಲ್ಲಿ ಬರಬೇಕಾದ್ರೆ ಜನರಿಗೆ ಭಾರಿ ಕಷ್ಟ ಉಂಟು. ಯಾಕಂದ್ರೆ ಆ ಕಾಡನ್ನು ದಾಟಿ ಬರಬೇಕು. ಬರುವಾಗ ದಾರಿಯ ಸಮಸ್ಯೆ ಉಂಟು. ಎಲ್ಲ ರಸ್ತೆ ಹಾಳಾಗಿದೆ ಈಗ ಪೂರ್ತಿ. ನಾಡ್ದು ಅಂತೂ ಮಂಗಲೋತ್ಸವದ ದಿನ ಭಾರಿ ಸಮಸ್ಯೆ ಆಗ್ತದೆ. ಅದಕ್ಕೆ ನಾನೇನು ಹೇಳುದಂದ್ರೆ, ಈ ಬಗ್ಗೆ ಸರ್ಕಾರ ಕೂಡ ಜನಪ್ರತಿನಿಧಿಗಳು ಸ್ವಲ್ಪ ಗಮನ ಹರಿಸಿ ಅಲ್ಲಿಗೊಂದು ಪರ್ಮನೆಂಟ್ ಆಗಿ ರಸ್ತೆ ವ್ಯವಸ್ಥೆ ಮಾಡಿಕೊಟ್ರೆ ಭಾರಿ ಒಳ್ಳೆಯದು. ಅದಕ್ಕೆ ಏನು ಸಮಸ್ಯೆ ಉಂಟಾ ಅದನ್ನು ಅವರು ನಿವಾರಿಸಿ ಕೊಟ್ರೆ, ರೋಡ್ ಒಂದು ಅಗತ್ಯ ಉಂಟು ತುಂಬಾ, ಮತ್ತೆ ಆ ಕ್ಷೇತ್ರಕ್ಕೆ ಕೂಡ ಭಾರಿ ಒಳ್ಳೇದಾಗ್ತದೆ. ಆಗ ಇಲ್ಲಿ ನಮ್ಗೆ ತುಂಬಾ ಹತ್ರ, ಇಲ್ಲಿ ಒಳಗಿಂದ ಹೆಚ್ಚು ದೂರ ಇಲ್ಲ, ನಡ್ಕೊಂಡು ಹೋದ್ರೆ ಒಂದು 10 ನಿಮಿಷ ದಾರಿ. ಸರಿ. ಸಣ್ಣಂದಿನಿಂದಲೂ ಭಜನೆಗೆ ಹೋಗ್ತಾ ಇತ್ತು. ಭಜನೆ ಅಂದ್ರೆ ತುಂಬಾ ಆಸಕ್ತಿ ನಮ್ಗೆ. ಅಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಅಲ್ಲಿ ಪ್ರತಿ ವಾರ ಶನಿವಾರ ಆಗ್ತಿದೆ. ಆ ಶನಿವಾರದಲ್ಲಿ ನಾವು ಅಲ್ಲಿ ಭಾಗವಹಿಸಿ ಮತ್ತೆ ಮಂಗಲೋತ್ಸವದವರೆಗೂ ನಾವು ಅಲ್ಲಿ ಹೋಗ್ತಾ ಇತ್ತು. ಈಗ ಮಾತ್ರ ಹಿಂದಿನಷ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಆದ್ರೂ ಮಂಗಲೋತ್ಸವ ತಪ್ಪದೆ ಹೋಗ್ತೇವೆ. ಈಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಬಹಳ ಅಭಿವೃದ್ಧಿ ಆಗಿದೆ. ಮತ್ತೆ ಅಲ್ಲಿ ತುಂಬಾ ಜನ ಬರ್ತಾರೆ. ಆ ಮಾರುತಿ ಬೆಟ್ಟದಲ್ಲಿರುವಂತಹ ಮಾರುತಿಯ ಕಾರ್ಣಿಕವೇ ಇರಬೇಕು. ಎಲ್ಲ ಅಲ್ಲಿ ಬಂದವರಿಗೂ ಕೂಡ ನೆಮ್ಮದಿ ಸಿಗ್ತಾ ಉಂಟು. ಒಂದು ಸರಿ ಬಂದವರು ಬರ್ತಾನೆ ಇರ್ತಾರೆ. ಅದನ್ನು ಸಾಗ ಸುಬ್ರಾಯ ಪ್ರಭುವರು ಆರಂಭಿಸಿದ್ದು. ಈಗ ಅವರ ಮಕ್ಕಳು ಅಲ್ಲಿ ಇಷ್ಟಾರ್ಥ ಈಡೇರ್ತದೆ ಹಾಗೆಲ್ಲ ಹೇಳ್ತಾ ಇದ್ರು. ಮತ್ತೆ ಅಲ್ಲಿ ಹರಕೆ ಎಲ್ಲ ತುಂಬಾ ಬರ್ತದೆ. ಹೌದು, ಯಾಕಂದ್ರೆ ಹರಕೆ ಬರಬೇಕಾದ್ರೆ ಅವರ ಇಷ್ಟಾರ್ಥ ಸಿದ್ಧಿಯಾಗಿ ಬರ್ಬೇಕಲ್ವಾ. ಹಾಗಾಗಿ ಅಲ್ಲಿ ಮತ್ತೆ ಜನ ಎಲ್ಲ ಬರುದು ನೋಡುವಾಗ ಮತ್ತೆ ಅದು ಆ ಕ್ಷೇತ್ರದ ಮಹಿಮೆ ಅಂತಲೇ ನಾವು ಹೇಳಬೇಕು. ಈಗ ನಮ್ಮ ಹಿರಿಯರು, ನಮ್ಮ ತಂದೆ ದೊಡ್ಡಪ್ಪ ಇವರೆಲ್ಲ ಹೇಳಿದ ಹಾಗೆ ಅದು ಆರಂಭ ಮಾಡುವಾಗ ಭಾರಿ ಕಷ್ಟದಲ್ಲಿ ಅವರು ಆರಂಭ ಮಾಡಿದ್ದಾರೆ ಸುಬ್ರಾಯ ಪ್ರಭುಗಳು. ತುಂಬಾ ಅಂದ್ರೆ ಕಷ್ಟ ಇತ್ತಂತೆ. ಆದ್ರೆ ನಂತರ ಇವಾಗ ಫುಲ್ ಡೆವಲಪ್ ಮಾಡಿದ್ದಾರೆ. ಮತ್ತೆ ಅವರದ್ದೊಂದು ಮನೆಯ ಫ್ಯಾಮಿಲಿ, ಅವರ ಮಕ್ಕಳು ಈಗ ಹಿರಿಯರಾದಂತ ನಾರಾಯಣ ಪ್ರಭುಗಳು, ಮಾಧವ ಪ್ರಭು, ದೇವೇಂದ್ರ ಪ್ರಭು, ಸುರೇಂದ್ರ ಪ್ರಭು, ಅದೇ ಈಗ ಮನೆಯಲ್ಲಿರುವವರು ಉದಯಾನಂದ ಪ್ರಭು ಮತ್ತು ವಸಂತ ಪ್ರಭು, ಇವರೆಲ್ಲ ಒಟ್ಟಾಗಿ ಅವರೊಂದು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಭಾರಿ ಚಂದ ಮಾಡ್ತಾರೆ ಎಲ್ಲರೂ ಸೇರಿಕೊಂಡು. ಮತ್ತೆ ಅವರದ್ದೇ ಖರ್ಚು, ಹೆಚ್ಚಿಗೆ ಏನವರು ಎಲ್ಲಿ ಕಲೆಕ್ಷನ್ಗೆ ಹೋಗೋದಿಲ್ಲ. ಅದು ಅವರೇ ಎಲ್ಲ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಭಾರಿ ಚಂದವಾಗಿ ಮಾಡ್ತಾರೆ ಮತ್ತು ಭಾರಿ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಡ್ತಾ ಇದ್ದಾರೆ. ಈಗ ನಾನು ಕೇಳಿದ ಪ್ರಕಾರ ಸರ್, ಇಲ್ಲಿ ಒಂದು ಜನ ಸಾಗರನೇ ಸೇರ್ತದೆ ಕಾರ್ಯಕ್ರಮಕ್ಕೆ. ಅವರಿಗೆಲ್ಲ ಇನ್ವಿಟೇಷನ್ ಎಲ್ಲ ಏನು ಬೇಕಾಗಿರುವುದಿಲ್ಲ ಸರ್, ಕೇಳಿಕೊಂಡೇ ಬರ್ತಾರಂತೆ. ಮಾರುತಿದ್ದು ಇಲ್ಲಿದ್ದು ಪವಾಡ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕೇಳಿಕೊಂಡೇ ಬರ್ತಾರೆ. ಹೌದು, ಅಲ್ಲಿದೊಂದು ಪ್ರಸಾದಕ್ಕೋಸ್ಕರ ಎಲ್ಲರೂ ಬಂದು ಸ್ವೀಕಾರ ಮಾಡಿ ಹೋಗ್ತಾರೆ. ಸರ್ ವೀಕ್ಷಕರೇ, ನಾವಿದ್ದೇವೆ ಸತೀಶ್ ಶೆಟ್ಟಿಗರ್ ಅವರ ತಮ್ಮ ನಿತ್ಯಾನಂದ್ ಶೆಟ್ಟಿಗರ್ ಸಾಣೆಕಲ್ಲು ತೋಟ. ವೀಕ್ಷಕರೇ, ಅವರು ಬಾಲ್ಯದಲ್ಲಿ ಕಳೆದಂತಹ ಅವರ ಸವಿ ನೆನಪುಗಳನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಓಕೆ ಸರ್, ನೀವು ಸಣ್ಣ ಇರುವಾಗ ಈ ಸಾಗಾ ಕ್ಷೇತ್ರದ ಕುರಿತಾಗಿ ನಿಮ್ಮ ತಂದೆ ಅಜ್ಜಂದಿರ ಅವರಿಂದೆಲ್ಲ ಕೇಳಿದ್ದು, ಮತ್ತೆ ನೀವೊಂದು ಎಂಜಾಯ್ ಮಾಡಿದ್ದು ಬಾಲ್ಯದ ಸಮಯವನ್ನು ನಮ್ಮ ಜೊತೆ ಹೇಳಿ ಸರ್. ಈ ಒಂದು ಅವಕಾಶಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ಅದ್ಭುತ ಕ್ಷಣ ಅಂತೇಳಿ ಹೇಳ್ಬೋದು. ನೀವು ನಮ್ಮ ಮನೆಗೆ ಬಂದಿದ್ದೀರಾ, ಇಂಥ ಒಂದು ವಿಷಯ ಕೇಳ್ತಾ ಇದ್ದೀರಾ ಅಂತೇಳಿ ಅದನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಂಗೆ ಗೊತ್ತಾಗ್ತಾ ಇಲ್ಲ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ. ಸಾಗ್ ಕ್ಷೇತ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಅದರದೊಂದು ಪ್ರಚೋದನೆ ಬಂದದ್ದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮನವರು ಮತ್ತೆ ಹಿರಿಯರೆಲ್ಲ ನಮ್ಮ ಮನೆಯಲ್ಲಿ ದಿನ ಶಾಲೆಯಿಂದ ಬಂದಾಗಲೇ ನಾವು ಭಜನೆ ಮಾಡಬೇಕು. ಇಲ್ಲಿ ಬೇರೆ ಎಂಟರ್ಟೈನ್ಮೆಂಟ್ ಏನಿರ್ತಿರ್ಲಿಲ್ಲ ಆಗ. ಒಂದು ಯಕ್ಷಗಾನ ಹಳ್ಳಿದ್ದೆಲ್ಲ ಬಯಲಾಟ ಆಗ್ತಿತ್ತು. ಮತ್ತೆ ವರ್ಷಕ್ಕೊಮ್ಮೆ ನಮ್ಗೆ ಇದೊಂದು ಭಜನೆ. ಅದು ಕೂಡ ಭಜನೆ ಹೇಗೆ ಅಂತ ಹೇಳಿದ್ರೆ, ಭಜನೆ ಮಂಗಲೋತ್ಸವ ಅಂತ ಹೇಳಿದ್ರೆ ಬಾರಿ 1 ತಿಂಗಳಿಂದ ನಾವು ಅವಲಕ್ಕಿ ತಿನ್ಲಿಕ್ಕೆ ಎಂತ ಬಾಯಿ ಮಾಡಿ ಕೂತ್ಕೊಂಡು ಕಾಯ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ತಿಂಡಿಗಳು ಸಿಗ್ತಿರ್ಲಿಲ್ಲ. ಅದು ಆ ಅವಲಕ್ಕಿಗೋಸ್ಕರ ಮತ್ತೆ ಅವರು ಕೊಡೋ ಒಂದು ಸ್ಟೈಲ್ ಕೂಡ ಇತ್ತು. ಒಂದೊಂದು
ತೆಂಗಿನಕಾಯಿ ಒಳಗಡೆ ಅದನ್ನ ಅವಲಕ್ಕಿ ಹಾಕಿ ಕೊಡ್ತಿದ್ರು. ನಮ್ಗೆ ಆಗ ತೆಂಗಿನಕಾಯಿ ಕೂಡ ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲೆಲ್ಲ ತೆಂಗಿನಕಾಯಿ ಕೂಡ ಕಡಿಮೆ ಇರ್ತದ್ದು. ಹಾಗಾಗಿ ಆ ತೆಂಗಿನಕಾಯಿ ಒಟ್ಟು ಮಾಡೋದು, ಆ ಅವಲಕ್ಕಿ ಒಟ್ಟು ಮಾಡೋದು ಲೈವ್ಲಿ ಎಂಜಾಯ್ ಮಾಡ್ತಾ ಇದ್ವಿ. ಮತ್ತೆ ಅವರು ಶನಿವಾರ ಮುಂಚೆನೆ ಒಂದು 3-4 ತಿಂಗಳು ಮುಂಚೆನೆ ಭಜನೆ ಶುರು ಮಾಡ್ತಾ ಇದ್ರು. ಅದಕ್ಕೆ ಹೋಗ್ತಾ ಇದ್ವಿ. ಅದ್ರದ್ದು ಒಂದು ಶಕ್ತಿ ಜಾಸ್ತಿ ಆಗಿ ಸೊ ದಿನಕ್ಕೆ ಹೆಚ್ಚಾಗ್ತಾ ಅಂತೂ ನಾನು ಕೂಡ ಈ ಲೆವೆಲ್ಗೆ ರೀಚ್ ಆಗ್ತದೆ ಅಂತ ಎಣಿಸಲಿಲ್ಲ. ಈಗ ಒಂದು 4-5 ವರ್ಷದಿಂದ ರಾತ್ರಿ ಇಡೀ ಅವರೊಂದು ನಮ್ಮ ತಿಂಡಿ ಕಾಫಿ ಕೊಡ್ತಾರೆ ಅಂತ ಹೇಳಿದ್ರೆ ರಿಯಲಿ ಅದೊಂದು ಜಾಗದ ಮಹಿಮೆ ಅಂತೇಳಿ ಹೇಳ್ಬೋದು. ಸೊ ಮತ್ತೆ ನನಗೆ ಗೊತ್ತಿದ್ದ ಪ್ರಕಾರ ನನ್ನ ಕೆಲಸ ಮಾಡುವವರ ಫ್ರೆಂಡ್ಸ್ನವರು ಬ್ಯಾಂಕಿನವರು ಕೂಡ ಈಗ ಬರ್ತಾ ಇದ್ದಾರೆ. ಬ್ಯಾಂಗ್ಳೂರಿಂದ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ. ಉಡುಪಿಯಿಂದ ಆಲ್ಮೋಸ್ಟ್ ಸಿಟಿಯಲ್ಲಿ ಮ್ಯಾಂಗ್ಳೂರಲ್ಲಿ ಕೂಡ ಕೆಲವರಿಗೆಲ್ಲ ತುಂಬಾ ಇದ್ರ ಬಗ್ಗೆ ತಿಳುವಳಿಕೆ ಇದೆ, ಮತ್ತೆ ಜನರು ಬರ್ತಾ ಇದ್ದಾರೆ ಈಗ. ಸೊ ಶಕ್ತಿ ಮಾತ್ರ ಗ್ಯಾರಂಟಿ ಇದೆ ಅಂತೇಳಿ ನಾನು 100% ಹೇಳಿ. ನಮ್ಮ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ ಮೂಲಕ ನಾವು ಒಂದು ದೇವಸ್ಥಾನದಾಗ್ಲಿ, ಒಂದು ಭಜನೆಯ ಕುರಿತಾಗ್ಲಿ ಯಾವುದೋ ಒಂದು ವಿಡಿಯೋ ಮಾಡುವಾಗ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂತಹ ಒಂದು ಕಾರ್ಯಕ್ರಮ ಒಂದು ಇಟ್ಕೊಳ್ತೇವೆ. ಹಾಗೆ ಸಾಗದ್ದು ಕೂಡ ಹಾಗೇನೆ. ಇದು ಈ ವರ್ಷದೊಂದು ಅವರ ಭಜನೆ 60ರ ಸಂಭ್ರಮ. ಇವತ್ತು 5ನೇ ವಾರದ ಭಜನಾ ಮಂಗಲೋತ್ಸವ. ಭಜನಾ ಮಂಗಲೋತ್ಸವ ಮೊದಲು ಅವರು ಒಂದು 11 ವಾರ ಭಜನೆ ಮಾಡಿ 12 ದಿನ ಭಜನಾ ಮಂಗಲೋತ್ಸವ ಮಾಡುದು. ಇದು 5ನೇ ವಾರದ ಭಜನಾ ಮಂಗಲೋತ್ಸವ. ಹಾಗಾಗಿ ನಾವು ಸಾಗದ ಕ್ಷೇತ್ರದ ಪರಿಚಯ ಮಾಡುದು, ಆಮೇಲೆ ಇಲ್ಲಿ ಅವರು ಭಜನೆಯನ್ನು ಹೇಗೆ ಸ್ಟಾರ್ಟ್ ಮಾಡಿದ್ರು, ಇಲ್ಲಿನ ಊರಿನವರು, ಪರ ಊರಿನವರು, ಗಣ್ಯರು, ಅರ್ಚಕರು, ಕುಟುಂಬಸ್ಥರು ಇವರೊಂದಿಗೆ ಮಾತನಾಡುದು, ಮತ್ತೆ ಈ ಕ್ಷೇತ್ರದ ಕುರಿತಾಗಿ ಅವರದೊಂದು ವಿಚಾರ ವಿನಿಮಯ ಮಾಡಿಕೊಳ್ಳೋದು. ಇದರದೊಂದು ಉದ್ದೇಶ ಏನಂತ ಹೇಳಿದ್ರೆ, ನಾವೆಲ್ಲ ನಿಮ್ಮ ಹತ್ರ ಮಾತಾಡುದು ಯಾಕಂತ ಹೇಳಿದ್ರೆ ಸರ್, ಇದರಿಂದ ಎಲ್ಲರೂ ಒಂದು ಸಂದೇಶ ಕೊಡ್ತಾರೆ. ಕಡೆಗೆ ಬರುದು ಅದು ಎಲ್ಲಿಗೆ ಅಂತ ಹೇಳಿದ್ರೆ ಭಜನೆಗೆ. ಭಜನೆಯಿಂದ ಆಗುವ ಒಂದು ಉಪಯೋಗದ ಕುರಿತಾಗಿ ಬರ್ತದೆ. ಇದರಿಂದ ನಮ್ಮ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ಸಾಗ ಅಂತ ಹೇಳುವ ಕ್ಷೇತ್ರದಲ್ಲಿ ಆಗಿನ ಕಾಲದಲ್ಲಿ ಕಷ್ಟಪಟ್ಟು ಭಜನೆ ಮಾಡ್ತಿದ್ರು, ಅದು ಅಲ್ಲಿಗೆ ನಿಲ್ಲಿಲ್ಲ. ಅದು ಗ್ರಾಮಸ್ಥರು, ಕುಟುಂಬಸ್ಥರು ಅದನ್ನು ಮುಂದೆ ತಗೊಂಡು ಹೋಗಿದ್ದಾರೆ. ತಗೊಂಡು ಹೋಗಿ ಇವತ್ತು ಇಡೀ ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಮಾದರಿಯಾದ ಕ್ಷೇತ್ರ ಸಾಗ ಕ್ಷೇತ್ರ. ಹಾಗಾಗಿ ನೀವು ನಮ್ಮ ಜೊತೆ ಇವತ್ತು ಮಾತನಾಡಿದಿರಿ, ಎಲ್ಲರೂ ಮಾತನಾಡ್ತಾ ಇದ್ದಾರೆ ನಮ್ಮ ಈ ಸಾಗ ಕ್ಷೇತ್ರದ ಕುರಿತಾಗಿ. ಇಲ್ಲಿ ಬಂದವರಿಗೆ ಒಳ್ಳೇದಾಗಿದೆ. ಹಾಗೆ ನೀವು ಸಹ ನಿಮ್ಮ ಬಾಲ್ಯದ ಕುರಿತಾಗಿ ಸರ್ ಮಾತಾಡಿದ್ರು, ನೀವು ಮಾತನಾಡಿದ್ರಿ, ಅದೆಲ್ಲ ನಿಮ್ಮ ಮನಸ್ಸಲ್ಲಿ ಇನ್ನೂ ಉಳ್ಕೊಂಡಿದೆ. ಹಾಗಾಗಿ ಇದು ಎಲ್ಲ ನಮ್ಮ ಎಲ್ಲ ಜನರ ಮನಸ್ಸಿಗೆ ಹೋಗ್ಬೇಕು. ಇದೇ ತರ ತುಂಬಾ ಕ್ಷೇತ್ರಗಳಿರ್ತವೆ, ಸಾಗ ಮಾತ್ರ ಅಲ್ಲ. ನಮ್ಮ ಹೌದು, ಇದು ಈ ಆಚರಣೆಗಳು, ಸಂಪ್ರದಾಯಗಳು ಏನಿದೆ ಇದನ್ನೆಲ್ಲ ನಾವು ಇನ್ನು ಮುಂದೆ ಬೆಳೆಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಹಸ್ತಾಂತರಿಸಬೇಕು. ನಿಮ್ಗೆ ಕೂಡ ಈ ಒಂದು ಇಷ್ಟು ಶ್ರಮಪಟ್ಟು ಅಷ್ಟು ದೂರದಿಂದ ಬಂದಿದ್ದೀರಾ. ಮತ್ತೆ ಇದೊಂದು ನಾವು ಮಾಡ್ತಾ ಇರೋದಿಲ್ಲ. ಇದು ಮೋಸ್ಟ್ಲಿ ನಮ್ಮ ಸಾಗಿನ ಮಾರುತಿ ದೇವರ ಶಕ್ತಿಯಿಂದಲೇ ಇದು ನಡೀತಾ ಇರಬೇಕು ಅಂತೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಇದು ಕೂಡ ನಮಗೊಂದು ಅವಕಾಶ ಸಿಕ್ಕಿದ್ದು ರಿಯಲಿ ಗ್ರೇಟ್. ನೀವು ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ಸರ್. ಒಂದು ಅವಕಾಶ ಕೊಟ್ಟದಕ್ಕೆ ನಿಮ್ಗೆ ಇಬ್ಬರಿಗೂ ಧನ್ಯವಾದ. ನಿಮಗೂ ತುಂಬಾ ಧನ್ಯವಾದ.